ಇಂದು ಎಸ್ಐಟಿಯ ಮುಂದೆ ಹಾಜರಾಗಲಿದ್ದಾರೆ, ಶರಣಾಗಲಿದ್ದಾರೆ ಪ್ರಜ್ವಲ್. ಎಸ್ಐಟಿಯ ಮುಂದೆ ಶರಣಾಗಲಿರುವಂತಹ ಪ್ರಜ್ವಲ್ ರೇವಣ್ಣ ದುಬೈನಿಂದ ನೇರ ಬೆಂಗಳೂರಿಗೆ ಆಗಮಿಸುತ್ತಿರುವಂತಹ ರೇವಣ್ಣ ವಕೀಲರ ಸಲಹೆ ಮೇರೆಗೆ ಪ್ರಜ್ವಲ್ ನೇರವಾಗಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಹಿನ್ನೆಲೆ ಎಸ್ಐಟಿಗೆ ಮಾಹಿತಿ. ಈಗಾಗಲೇ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ತೆರಳಿರುವಂತಹ ಎಸ್ಐಟಿ ಮಧ್ಯಾಹ್ನ 3 ಗಂಟೆಗೆ ದೇವನಹಳ್ಳಿ ಏರ್ಪೋರ್ಟ್ಗೆ ಪ್ರಜ್ವಲ್ ಆಗಮನ. ಟಿವಿ9ಗೆ ಉನ್ನತ ಮೂಲಗಳ ಖಚಿತ ಮಾಹಿತಿ ಈಗ ಲಭ್ಯವಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ ಅಂತ ಎಸ್ಐಟಿ ಕೂಡ ಈಗ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಹೋಗೋದಕ್ಕೆಲ್ಲ ತಯಾರಿ ಆಗಿದೆ. ಇಂದು ಎಸ್ಐಟಿಯ ಮುಂದೆ ಪ್ರಜ್ವಲ್ ರೇವಣ್ಣ ಶರಣಾಗಲಿದ್ದಾರೆ ಅನ್ನೋದು. ದುಬೈನಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸುತ್ತಿರುವಂತಹ ರೇವಣ್ಣ ವಕೀಲರ ಸಲಹೆ ಮೇರೆಗೆ ಪ್ರಜ್ವಲ್ ಈಗ ಆಗಮಿಸುತ್ತಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಹಿನ್ನೆಲೆ ಎಸ್ಐಟಿಗೆ ಮಾಹಿತಿ. ಈಗಾಗಲೇ ದೇವನಹಳ್ಳಿಯ ವಿಮಾನ ನಿಲ್ದಾಣಕ್ಕೆ ತೆರಳಿರುವಂಥ ಎಸ್ಐಟಿ ಮಧ್ಯಾಹ್ನ 3 ಗಂಟೆಗೆ ಖಚಿತ ಮಾಹಿತಿ ಟಿವಿ9ಗೆ ಲಭ್ಯವಾಗಿರುವಂಥದ್ದು. ಏರ್ಪೋರ್ಟ್ಗೆ ಅವರು 3 ಗಂಟೆಗೆ ಆಗಮಿಸ್ತಾರೆ ಅಂತ ಟಿವಿ9ಗೆ ಉನ್ನತ ಮೂಲಗಳಿಂದ ಈ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಇವತ್ತು 3 ಗಂಟೆಗೆ ದೇವನಹಳ್ಳಿಗೆ ಪ್ರಜ್ವಲ್ ರೇವಣ್ಣ ಕೊನೆಗೂ ವಾಪಸ್ ಭಾರತಕ್ಕೆ ಬರ್ತಿದ್ದಾರೆ. ಇದುವರೆಗೆ ಎಲ್ಲಿ ಪ್ರಜ್ವಲ್ ಏನು ಕತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು, ದುಬೈನಲ್ಲಿದ್ದಾರೆ ಅಂತ. ಅದಾದ ನಂತರ ಈಗ ತಂದೆಯ ವಶಕ್ಕೆ ಪಡೆಯುವಂಥದ್ದು ಕೂಡ ಆಯಿತು ನೆನೆ ಎಚ್ ಡಿ ರೇವಣ್ಣ ಅವ್ರನ್ನ. ಆದಮೇಲೆ ಈಗ ಟಿವಿ9ಗೆ ಉನ್ನತ ಮೂಲಗಳ ಪ್ರಕಾರ ಎಕ್ಸಾಕ್ಟ್ಲಿ 3 ಗಂಟೆಗೆ ಅವರು ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ ಅನ್ನೋದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್ಐಟಿ ಕೂಡ ಈಗಾಗಲೇ ಏರ್ಪೋರ್ಟ್ಗೆ ತಲುಪಿದೆ ಅಂತ. ದುಬೈನಿಂದ ನೇರವಾಗಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇದ್ದಾರೆ ಅನ್ನೋದು. ವಕೀಲರ ಸಲಹೆ ಮೇರೆಗೆ ಈಗ ಆಗಮಿಸ್ತಿರುವಂತಹ ಪ್ರಜ್ವಲ್. ಬ್ಲೂ ಕಾರ್ನರ್ ನೋಟಿಸ್ ಹಿನ್ನೆಲೆ ಎಸ್ಐಟಿಗೆ ಮಾಹಿತಿ ಹೋಗಿದೆ. ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಎಸ್ಐಟಿ ಈಗಾಗಲೇ ತೆರಳಿದೆ. ಅಲ್ಲಿ ಬೇಕಾದಂಥ ಮುಂದಿನ ಪ್ರಕ್ರಿಯೆಗಳೇನಿದೆ ಅದೆಲ್ಲವನ್ನು ಕೂಡ ಮಾಡುವಂಥದ್ದಿದೆ. ಪ್ರಜ್ವಲ್ ಈಗ ತಾವೇ ಬಂದು ಸರೆಂಡರ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಪ್ರಜ್ವಲ್ಗೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟಿದ್ದೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಪ್ರಜ್ವಲ್ ಎಲ್ಲಿದ್ದಾರೆ ಎಂದು ಪತ್ತೆ ಹಚ್ಚುತ್ತಾರೆ. ಕಾನೂನಿನ ಚೌಕಟ್ಟಲ್ಲೇ ಕೆಲಸ ಮಾಡಲು ಎಸ್ಐಟಿಗೆ ಹೇಳಿದ್ದೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರಜ್ವಲ್ಗೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟಿದ್ದೀವಿ. ಎಸ್ಐಟಿ ಅವರು ಎಲ್ಲವನ್ನು ಕೂಡ ಪರಿಶೀಲಿಸಿ ತನಿಖೆಯನ್ನು ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಪ್ರಜ್ವಲ್ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿದ್ದಾರೆ. ಇದೆಲ್ಲ ಪ್ರಕ್ರಿಯೆಗಳು ಕಾನೂನಿನ ಪ್ರಕಾರ ಏನೇನು ಆಗಬೇಕು ಇದೆಲ್ಲವನ್ನು ಕೂಡ ಮಾಡಲಾಗ್ತಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅಧಿಕಾರಿಗಳು ಪ್ರಜ್ವಲ್ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ತಾರೆ. ಜೊತೆಗೆ ಕಾನೂನಿನ ಚೌಕಟ್ಟಲ್ಲೇ ಕೆಲಸ ಮಾಡೋದಕ್ಕೆ ಎಸ್ಐಟಿಗೆ ನಾವು ಹೇಳಿದ್ದೀವಿ ಅನ್ನೋದು ಡಾಕ್ಟರ್ ಜಿ ಪರಮೇಶ್ವರ್ ಈಗ ಗೃಹ ಸಚಿವರು ಕೊಟ್ಟಿರುವಂಥ ಹೇಳಿಕೆ. ಒಂದು ಕಡೆ 3 ಗಂಟೆಗೆ ಪ್ರಜ್ವಲ್ ಎಂಟ್ರಿ, ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ತಯಾರಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಈ ಕೇಸ್ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಪ್ರಜ್ವಲ್ಗೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟಿದ್ದೀವಿ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪತ್ತೆ ಹಚ್ತಾರೆ ಅನ್ನೋದು ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟಿರುವಂಥ ಕಾರಣ. ಕಾನೂನಿನ ಚೌಕಟ್ಟಿನ ಒಳಗೆ ಏನೇನು ಆಗಬೇಕು ಅದೆಲ್ಲವೂ ಕೂಡ ಆಗುತ್ತೆ. ಈಗ ಪ್ರಜ್ವಲ್ 3 ಗಂಟೆಗೆ ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ಗೆ ಬರುವಂಥದ್ದು ಇರೋದ್ರಿಂದ ಈಗ ಎಸ್ಐಟಿ ಕೂಡ ಮುಂದಿನ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ. ಒಂದು ಕಡೆ ತಂದೆ, ಇನ್ನೊಂದು ಕಡೆ ಮಗ, ಇಬ್ಬರ ಮೇಲೂ ಕೂಡ ಇರುವಂಥ ಕೇಸ್ಗಳು ಕೂಡ ಇದೆ. ಒಂದರಲ್ಲಿ A1 A2 ಇದ್ದಾರೆ ಇಬ್ಬರು. ಇನ್ನೊಂದು ಆ ಮಹಿಳೆಯ ಕಿಡ್ನ್ಯಾಪ್ ಕೇಸ್. ಅದರಲ್ಲಿ A1 ಪ್ರಜ್ವಲ್ ಎಚ್ ಡಿ ರೇವಣ್ಣ ಇದ್ದಾರೆ, A2 ಹಾಗೇನೆ ಸತೀಶ್ ಬಾಬು ಇರೋದು. ಹೀಗೆ 3 ಕೇಸ್ಗಳಿವೆ. ಇನ್ನೊಂದು ಕಡೆ ಪ್ರಜ್ವಲ್ ಮೇಲೆ ಮಹಿಳೆ ಸಂತ್ರಸ್ತೆ ಒಬ್ಬರು ಕೊಟ್ಟಿರುವಂಥ ಕೇಸ್ ಕಚೇರಿಗೆ ಕರೆಸ್ಕೊಂಡ್ರು, ಅಲ್ಲಿ ಅತ್ಯಾಚಾರ ಆಯಿತು, ಬೆದರಿಕೆ ಆಯಿತು, ನನ್ನನ್ನು ಥ್ರೆಟ್ ಮಾಡುವಂಥ ಕೆಲಸ ಆಯಿತು ಅಂತ ಈಗಾಗಲೇ ಎಸ್ಐಟಿಗೆ ಡೈರೆಕ್ಟ್ ಆಗಿ ಸಂತ್ರಸ್ತೆ ಒಬ್ಬರು ಕೇಸನ್ನು ಕೊಟ್ಟಿದ್ದಾರೆ. ಹಾಗಾಗಿ 3 ಕೇಸ್ನಲ್ಲೂ ಕೂಡ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಭಾಳ ಮುಖ್ಯ ಆಗುತ್ತೆ. ನನಗೆ ಏನು ಗೊತ್ತಾಗಿಲ್ಲ. ಎಸ್ಐಟಿನವ್ರಿಗೆ ಗೊತ್ತಿದ್ರು ಕೂಡ ಅದನ್ನು ಅವರು ಕರ್ಕೊಂಡು ಬರೋವರೆಗೂ ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ. ನನಗೆ ಏನು ಗೊತ್ತಾಗಿಲ್ಲ. ಎಸ್ಐಟಿನವ್ರಿಗೆ ಗೊತ್ತಿದ್ರು ಕೂಡ ಅದನ್ನು ಅವರು ಕರ್ಕೊಂಡು ಬರೋವರೆಗೂ ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ. ನನಗೆ ಏನು ಗೊತ್ತಾಗಿಲ್ಲ. ಎಸ್ಐಟಿನವ್ರಿಗೆ ಗೊತ್ತಿದ್ರು ಕೂಡ ಅದನ್ನು ಅವರು ಕರ್ಕೊಂಡು ಬರೋವರೆಗೂ ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ. ನನಗೆ ಏನು ಗೊತ್ತಾಗಿಲ್ಲ. ಎಸ್ಐಟಿನವ್ರಿಗೆ ಗೊತ್ತಿದ್ರು ಕೂಡ ಅದನ್ನು ಅವರು ಕರ್ಕೊಂಡು ಬರೋವರೆಗೂ ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ. ಅವ್ರು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರನ್ನ ಲೊಕೇಟ್ ಮಾಡ್ತಾರೆ. ಬ್ಲೂ ಕಾರ್ನರ್ ಅಂದರೆ
ಎಲ್ಲಿದ್ದಾರೆ ಅಂಥೇಳಿ ಲೊಕೇಟ್ ಅದನ್ನು ಮಾಡ್ತಾರೆ. ಅದಾದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು, ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು, ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ SITನವರು ತೀರ್ಮಾನ ಮಾಡ್ತಾರೆ. ಅದಕ್ಕೇನು ಸಹಕಾರ. ಕಾನೂನಿನ ಪ್ರಕಾರ ಎಚ್ ಡಿ ರೇವಣ್ಣ ಅವರನ್ನ ಬಂಧಿಸಿದ್ದಾರೆ. SIT ಅವರು ಎಲ್ಲವನ್ನ ಪರಿಶೀಲಿಸಿ ತನಿಖೆ ಮಾಡ್ತಿದ್ದಾರೆ. ವಿಚಾರಣೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಿಚಾರಣೆ ಬಳಿಕ ಹಾಜರುಪಡಿಸಲಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿದ್ದಾರೆ. SITನವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಈಗೇನು ಕಾನೂನಿನ ಪ್ರಕಾರ ಕಂಪ್ಲೇಂಟ್ಸ್ ಬಂದಿತ್ತು, ಅದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅದನ್ನು ತಾವೇ ಹೇಳಿದಾಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಆನಂತರ ಏನು ಮುಂದೆ ಏನು ಪ್ರೊಸೀಜರ್ ಆಗುತ್ತೆ ಅದನ್ನು ಮಾಡ್ತಾರೆ. ಅದೆಲ್ಲ ಅವರು SITನವರು ಅವ್ರಿಗೇನು ಮ್ಯಾಂಡೇಟ್ ಕೊಟ್ಟಿದ್ದೇವೆ ಸರ್ಕಾರದ ವತಿಯಿಂದ ಅದನ್ನು ಎಲ್ಲವನ್ನು ಕೂಡ ಅವರು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ.